ನಮಸ್ಕಾರ ಸ್ನೇಹಿತರೆ, ಸ್ಟೂಡೆಂಟ್ಸ್ ಎಕ್ಸ್ಪ್ಲೋರರ್ ಕನ್ನಡಗೆ ಸ್ವಾಗತ. ನಾನು ಸೋಮಶೇಖರ್ ದುರ್ಗತ್. ಇವತ್ತಿನ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿಯನ್ನ ಮಾಡಿಕೊಳ್ಳೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರೂ ಆಪ್ಷನ್ ಎಂಟ್ರಿಯನ್ನ ಮಾಡ್ತಾರೆ, ನಾವು ಮಾಡಬೇಕು, ಮಾಡೋಣ. ಯಾವ ರೀತಿಗೆ ಆಪ್ಷನ್ ಎಂಟ್ರಿಯನ್ನ ಮಾಡಿದ್ರೆ ಮುಂದಿನ 4 ವರ್ಷ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಬಹುದು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್, ಮೊದಲ ಸುತ್ತಿನಲ್ಲಿ ಆಪ್ಷನ್ ಎಂಟ್ರಿಯನ್ನ ಮಾಡ್ತೇವೆ. ಆ ಆಪ್ಷನ್ ಎಂಟ್ರಿ ಫೈನಲ್ ಆಗಿರುತ್ತೆ. ನಾವು ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ತೀವಿ ಹಾಗೂ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡ್ತೀವಿ. ಆ ಕೋರ್ಸ್ಗಳು ಫೈನಲ್ ಆಗಿರುತ್ತೆ. ಇದಾದ್ಮೇಲೆ ಯಾವುದೇ ಹೊಸ ಕೋರ್ಸ್ಗಳನ್ನ ಆ್ಯಡ್ ಮಾಡ್ಲಿಕ್ಕೆ ಆಗಲ್ಲ ಮತ್ತು ಯಾವುದೇ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಲಿಕ್ಕೆ ಡಿಲೀಟ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಬರೀ ಪ್ರಿಯಾರಿಟಿನ ಚೇಂಜ್ ಮಾಡಬಹುದು, ಅದರ ಪ್ರಿಫರೆನ್ಸಿಯನ್ನ ಚೇಂಜ್ ಮಾಡಬಹುದು ಅಷ್ಟೇ. ಕಾಲೇಜ್ಗಳನ್ನ ಮೇಲೆ ಕೆಳಗೆ ಮಾಡಬಹುದು, ಬೇರೆ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಲಿಕ್ಕೆ ಡಿಲೀಟ್ ಮಾಡ್ಲಿಕ್ಕೆ ಯಾವುದೇ ರೀತಿಯಾಗಿ ಅವಕಾಶನ KA ಕೊಡೋದಿಲ್ಲ. ಅದಕ್ಕೆ ಫಸ್ಟೇ ನಾವು ಯಾವ್ದಾವ್ದು ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು, ಯಾವ್ಯಾವ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕು ಎಂಬುದರ ಕುರಿತು ತಿಳಿದುಕೊಂಡು ಆಪ್ಷನ್ ಎಂಟ್ರಿಯನ್ನ ಮಾಡಿದ್ರೆ ಬಹಳ ಉತ್ತಮ ಸ್ನೇಹಿತರೆ. ಸೆಕೆಂಡ್ ಪಾಯಿಂಟ್, ನಿಮಗೆ ಫಸ್ಟ್ ರೌಂಡ್ನಲ್ಲಿ ಸೀಟ್ ಅಲಾಟ್ ಆದ ನಂತರ ಡೈರೆಕ್ಟ್ ಆಗಿ ಹೋಗಿ ಅಡ್ಮಿಷನ್ ಮಾಡುವುದಕ್ಕಿಂತ ಮೊದಲು ಸೆಕೆಂಡ್ ರೌಂಡ್ಗೆ ಕಾಯುವುದು ಬಹಳ ಉತ್ತಮ. ಯಾಕಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಇದಕ್ಕಿಂತ ಒಳ್ಳೆಯ ಕಾಲೇಜ್, ಬೆಟರ್ ಕಾಲೇಜ್ ಸಿಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಸೆಕೆಂಡ್ ರೌಂಡ್ಗೆ ಕಾಯುವುದು ಉತ್ತಮ ಅಂತ ಅನ್ಸುತ್ತೆ. ಆ ಕಾಲೇಜನ್ನ ಹೋಲ್ಡಲ್ಲಿ ಇಟ್ಕೊಂಡು ಈ ರೌಂಡ್ಗೆ ಕಾದು ಈ ಕಾಲೇಜ್ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಆ ಕಾಲೇಜಿನ ಅಡ್ಮಿಷನ್ ನಾವು ತೆಗೆದುಕೊಳ್ಳಬಹುದು. ಇನ್ನು ಥರ್ಡ್ ಪಾಯಿಂಟ್, ಆಪ್ಷನ್ ಎಂಟ್ರಿಯಲ್ಲಿ ಇಷ್ಟ ಇರುವಂತ ಕಾಲೇಜು ಹಾಗೂ ಇಷ್ಟ ಇರುವಂತ ಕೋರ್ಸನ್ನ ಪ್ರಿಯಾರಿಟಿ ಮೇಲೆ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಂಜಿನಿಯರಿಂಗ್ ಇಷ್ಟ ಇಲ್ಲಪ್ಪ ಅಂತಂದ್ರೆ ನಾನು ಇಂಜಿನಿಯರಿಂಗ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ರೆ ನಮಗೆ ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆದ್ರೆ ತುಂಬ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ಆದ್ರಿಂದ ನಾವು ನಮಗೆ ಇಷ್ಟ ಇರುವಂತಹ ಕೋರ್ಸನ್ನು ಫಸ್ಟಿಗೆ ಸೆಲೆಕ್ಟ್ ಮಾಡಿ ಇಷ್ಟ ಇರುವಂಥ ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ರೆ ಆಪ್ಷನ್ ಎಂಟ್ರಿಯಲ್ಲಿ ತುಂಬಾನೇ ಈಸಿ ಆಗಿರುತ್ತೆ ಸ್ನೇಹಿತರೆ. ಇನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಡಿಯಲ್ಲಿ ಎಲ್ಲ ಕೋರ್ಸ್ಗಳಿಗೂ ಸಂಬಂಧಪಟ್ಟಂತೆ ಒಂದೇ ಸಲ ಆಪ್ಷನ್ ಎಂಟ್ರಿಯನ್ನ ನಡೆಸ್ತಾರೆ. ಬೇರೆ ಬೇರೆ ಕೋರ್ಸ್ಗೆ ಬೇರೆ ಬೇರೆ ರೀತಿಯಾಗಿ ಆಪ್ಷನ್ ಎಂಟ್ರಿಯನ್ನ ಮಾಡಲ್ಲ. ಆದ್ದರಿಂದ ನಾವು ಒಂದೇ ಸಲ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು, ಒಂದೇ ಸಲ ಸೀಟ್ ಅಲಾಟ್ ಆಗುತ್ತೆ, ಒಂದೇ ಸಲ ಅಡ್ಮಿಷನ್ ಅನ್ನ ಮಾಡಬೇಕಾಗುತ್ತೆ. ಆದ್ದರಿಂದ ಜಾಗ್ರತೆಯಿಂದ ಆಪ್ಷನ್ ಎಂಟ್ರಿಯನ್ನ ಮಾಡಿದ್ರೆ ತುಂಬಾ ಉತ್ತಮ ಅಂತ ನನಗೆ ಅನ್ಸುತ್ತೆ. ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ರೀತಿಯಾಗಿ ಕಾಲೇಜನ್ನು ಸೆಲೆಕ್ಟ್ ಮಾಡೋದು ಮತ್ತು ಆ್ಯಡ್ ಮಾಡೋದು, ಡಿಲೀಟ್ ಮಾಡಲಿಕ್ಕೆ ಅವಕಾಶ ಇರಲ್ಲ. ಅದಕ್ಕೆ ಫಸ್ಟ್ ರೌಂಡಲ್ಲೇ ನಾವು ಆಪ್ಷನ್ ಎಂಟ್ರಿ ಮಾಡುವುದಕ್ಕಿಂತ ಮೊದಲು ತಿಳಿದುಕೋಬೇಕು. ಟೈಮನ್ನು ಕೂಡ ಕೊಟ್ಟಿರ್ತಾರೆ, ನೋಡಿ ಮಾಡಿ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಮಸ್ಕಾರ.